ನಮ್ಮೊಂದು ಭಾರತೀಯ RPF ರೈಲ್ವೆ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ 7,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇದಾವೆ. ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. 10ನೇದೇ ಪಾಸ್ ಆದ್ರಿಗೆ ಅವಕಾಶ ಇರತ್ತೆ ಈ ಒಂದು ಕಾನ್ಸ್ಟೇಬಲ್ಗೆ. ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಅವಕಾಶ ಇರತ್ತೆ. ಮತ್ತೆ ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ, ಕೊನೆಯ ದಿನಾಂಕ ಯಾವುದು, ಮತ್ತೆ ಎಕ್ಸಾಮ್ ಯಾವಾಗ ಇರತ್ತೆ, ಮತ್ತೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, RRB ರೈಲ್ವೆ ಇಲಾಖೆ ಬೇರೆ ಮತ್ತು RRC ರೈಲ್ವೆ ಇಲಾಖೆ ಬೇರೆ, ಈ ಒಂದು RPF ರೈಲ್ವೆ ಇಲಾಖೆ ಬೇರೆ. ಈ ಒಂದು RPF ರೈಲ್ವೆ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೋಸ್ಟು, ಅಸಿಸ್ಟೆಂಟ್ ಪೋಸ್ಟು, ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಹುದ್ದೆಗಳು, ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಈ ರೀತಿಯಾಗಿ ಕರೀತಾರೆ. ಈಗಾಗಲೇ ನೀವು ಎಲ್ಲಾದ್ರೂ ರೈಲ್ವೆ ಇಲಾಖೆಯಲ್ಲಿ ಅಥವಾ ರೈಲ್ವೆ ಸ್ಟೇಷನ್ದಲ್ಲಿ ಹೋದಾಗ ಅಲ್ಲಿ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದಿರ್ತಾರಲ್ಲ, ಅವರು ಪೊಲೀಸ್ ಇಲಾಖೆದವರಲ್ಲ. ಈ ಒಂದು RPF ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಅಂತ ಒಂದು ಪೋಸ್ಟ್ ಬಗ್ಗೆ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾರ್ಯಾರು RPF ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಆಸೆ ಇದೆಲ್ಲ, ವಿಡಿಯೋ ಕೊನೆತನಕ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಎಲ್ಲ ಮಾಹಿತಿ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಾಹಿತಿ. RRB ರೈಲ್ವೆ ಇಲಾಖೆಯಲ್ಲಿ 119 ಪೋಸ್ಟು 15/7/2026 ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಸೆಕ್ಷನ್ ಕಲೆಕ್ಟರ್ ಅಂತೇಳಿ ಆ ಒಂದು ಪೋಸ್ಟ್ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಕೊನೆತನಕ ನೋಡಿ ಇಲ್ಲಿ ಟೋಟಲ್ ಖಾಲಿ ಇರುವಂತ ಪೋಸ್ಟ್ 7,100ಕ್ಕಿಂತ ಅಧಿಕ ಪೋಸ್ಟ್ಗಳು ಇರತ್ತೆ. ಇಲ್ಲಿ ನೋಡಿ, ಏಳು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಇದಕ್ಕೆ ಸಾಮಾನ್ಯವಾಗಿ SSLC ಪಾಸ್ ಆದಂತ ವ್ಯಕ್ತಿಗಳು ಅವಕಾಶ ಇರತ್ತೆ. ಇದು 2026 ಮತ್ತು 27ನೇ ಸಾಲಿನ ನೇಮಕಾತಿ. ಇದೊಂದು RPF ರೈಲ್ವೆ ಇಲಾಖೆ, RRB ರೈಲ್ವೆ ಇಲಾಖೆ ಬೇರೆ, ಅದೇ ರೀತಿಯಾಗಿ RRC ರೈಲ್ವೆ ಇಲಾಖೆ, RPF ರೈಲ್ವೆ ಇಲಾಖೆ. ಒಂದು ವರ್ಷ ಆಯ್ತು ಈ ಒಂದು ನೇಮಕಾತಿನಾಗಿಲ್ಲ. ಈಗ ನೇಮಕಾತಿ ಬಗ್ಗೆ ಮಾಹಿತಿ ಬಂದಿದೆ. ಇಲ್ಲಿ ನೋಡಿ, ಈ ಒಂದು RPF ರೈಲ್ವೆ ಇಲಾಖೆ ಬಗ್ಗೆ ಚರ್ಚೆ. ಇಲ್ಲಿ ನೋಡಿ, ಈ ಒಂದು RPF ರೈಲ್ವೆ ಇಲಾಖೆಯಲ್ಲಿ ಈ ಒಂದು ಕಾನ್ಸ್ಟೇಬಲ್ ಹುದ್ದೆ ಬಗ್ಗೆ ಮಾಹಿತಿ 2026-27ನೇ ಸಾಲಿನ ನೇಮಕಾತಿ ಇರತ್ತೆ. ಇಲ್ಲಿ ನೋಡಿ, ಟೋಟಲ್ ಆಗಿ ಪೋಸ್ಟ್ 7,194 ಪೋಸ್ಟ್ ಅಂತ ಹೇಳಿದ್ದಾರೆ. ಇದಕ್ಕೆ 10ನೇ ಪಾಸ್ ಆಗಿರ್ಬೇಕು. ಅದೇ ರೀತಿಯಾಗಿ ಏಜ್ ಲಿಮಿಟ್ ಇಲ್ಲಿ ಸಾಮಾನ್ಯವಾಗಿ 18ರಿಂದ 23 ವರ್ಷ ಯುವ ಅಭ್ಯರ್ಥಿ EWS ಅವರಿಗೆ ಇರತ್ತೆ. ಅದರಲ್ಲಿ OBC ಅಭ್ಯರ್ಥಿಗೆ 18ರಿಂದ 25, 26 ವರ್ಷ ಅನುವಾಗತ್ತೆ. ಮತ್ತೆ SC/ST ಕ್ಯಾಟಗರಿದವರಿಗೆ 18ರಿಂದ 28, 30 ವರ್ಷ ತನಕ ಅನುವಾಗತ್ತೆ. ಸ್ವಲ್ಪ ವೈಮಿತಿಯಲ್ಲಿ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದ್ರೆ ನಿಮಗೆ ವೈಮಿತಿಯಲ್ಲಿ ಕೂಡ ಸಡಿಲಿಕ್ಕೆ ಇರತ್ತೆ. ಮತ್ತೆ ಯಾವ ಒಂದು ವರ್ಷಕ್ಕೆ ಲೆಕ್ಕಾಚಾರ ಮಾಡ್ಕೋಬೇಕಂತ ಅದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವು ಡಿಸೆಂಬರ್ ಮತ್ತು ಜನವರಿ 2027ರ ವೈಮಿತಿಯನ್ನ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ನಾನು ಹೇಳ್ತಾ ಇರೋದು ಮುಂದ್ಗಡೆ ಕರೆಯುವಂತ ಪೋಸ್ಟ್ ಆಗಿರತ್ತೆ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ. ಅಪ್ಲಿಕೇಶನ್ ಇನ್ನು ಮುಂದ್ಗಡೆ ಕರೀತಿದ್ದಾರೆ. ಯಾವ ಒಂದು ತಿಂಗಳಲ್ಲಿ ಕರೀತಿದ್ದಾರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇದು ಮೊದಲನೇ ಪುಟದಲ್ಲಿರುವಂತ ಮಾಹಿತಿ. ಇನ್ನೂ ಅಧಿಕೃತವಾಗಿ ಯಾವುದೇ ರೀತಿಯಾಗಿ ನೋಟಿಸ್ ಬಂದಿಲ್ಲ. ಬಟ್ ಈ ರೀತಿಯ ಪೋಸ್ಟ್ ಇದಾವೆ, ಇದಕ್ಕೆ ತಕ್ಕಂತೆ ಈ ರೀತಿಯಾಗಿ ಅನುವಾಗತ್ತೆ ಅಂತ ಹೇಳಿ ನಾನು ನಿಮ್ಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾ ಇರೋದು. ಪೋಸ್ಟ್ ಇಷ್ಟಿದಾವ ಅಂತ ಹೇಳಿ ಮಾಹಿತಿ ಬಂದಿದೆ. ಅದೇ ರೀತಿಯಾಗಿ 2ನೇ ಪೇಜ್ನಲ್ಲಿ ಫೀಸ್ ಎಷ್ಟಿರತ್ತೆ. ಸಾಮಾನ್ಯವಾಗಿ 100 ತನಕ ಫೀಸ್ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಪ್ರಕಾರ ಇರೋದು ಆನ್ಲೈನ್ ನಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಆನ್ಲೈನ್ ನಲ್ಲಿ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬಹುದು. ಸೆಪ್ಟೆಂಬರ್ 2026 ಅಕ್ಟೋಬರ್ ತಿಂಗಳಲ್ಲಿ ಒಂದು ಲಾಸ್ಟ್ ವೀಕ್ ನಲ್ಲಿ ಕೊನೆಯ ದಿನಾಂಕ ಇರತ್ತೆ. ಮತ್ತು ಸೆಪ್ಟೆಂಬರ್ ನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಕ್ಟೋಬರ್ ಲಾಸ್ಟ್ ವೀಕ್ ಕೊನೆಯ ದಿನಾಂಕ. ಮತ್ತೆ ಇರೋದು ಎಕ್ಸಾಮ್ ಇಟ್ಟಿರ್ತಾರಲ್ಲ, ಒಂದು 3 ಪ್ರಕಾರ ಎಕ್ಸಾಮ್ ಇರ್ತವೆ. ಈ ಒಂದು ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಒಂದು CBT ಟೆಸ್ಟ್ ಆನ್ಲೈನ್ ನಲ್ಲಿ, ಇನ್ನೊಂದು ಫಿಸಿಕಲ್, ಅದೇ ರೀತಿಯಾಗಿ ಮೆಡಿಕಲ್ ಟೆಸ್ಟ್ ಮತ್ತು ಕೊನೆಯದಾಗಿ ಡಾಕ್ಯುಮೆಂಟ್ಸ್, ವೈದ್ಯಕೀಯ, ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಕಾನ್ಸ್ಟೇಬಲ್. ಇದರಲ್ಲಿ ಕಾನ್ಸ್ಟೇಬಲ್ ಬಗ್ಗೆ ಮಾತ್ರ ಮಾಹಿತಿ ಬಂದಿದೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಯಾವುದೇ ರೀತಿಯಾಗಿ ಇನ್ನೂ ಮಾಹಿತಿ ಬಂದಿಲ್ಲ. ಎಕ್ಸಾಮ್ ಇರೋದು ಫೆಬ್ರವರಿ 2027 ಮತ್ತು ಮಾರ್ಚ್ ನಲ್ಲಿ ಎಕ್ಸಾಮ್ ನಡೆಸಬಹುದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಎಕ್ಸಾಮ್ ಯಾವ ರೀತಿಯಾಗಿರತ್ತೆ ಮೊದಲೇ ಆಗಲೇ ತಿಳಿಸ್ಕೊಟ್ಟೇನಲ್ಲ. ಒಂದು CBT ಇರತ್ತೆ, ಅದ ನಂತರ ಫಿಸಿಕಲ್ ನಡೆಸ್ತಾರೆ, ಮೆಡಿಕಲ್ ಇರತ್ತೆ ಮತ್ತು ಡಾಕ್ಯುಮೆಂಟ್ಸ್ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಾರೆ. ಎಕ್ಸಾಮ್ ಇರೋದು 2027ರಲ್ಲಿ. 2026ರಲ್ಲಿ ಕರೆಯುವಂತ ಪೋಸ್ಟ್ ಇದು. ಅದೇ ರೀತಿಯಾಗಿ ನಿಮ್ಮ ಹೈಟ್ ವೇಟ್ ಎಷ್ಟು ಇರಬೇಕು. ಈ ಒಂದು ಕಾನ್ಸ್ಟೇಬಲ್ಗೆ ಹೈಟ್ ವೇಟ್ ಬೇಕಾಗತ್ತೆ. RPFಗೆ ಸಂಬಂಧಪಟ್ಟಂತ ಹೇಳ್ತಾ ಇರೋದು ಇದು. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಪುರುಷ ಅಭ್ಯರ್ಥಿಗೆ 170 ಸೆಂಟಿಮೀಟರ್, ಅದೇ ಮಹಿಳಾ ಅಭ್ಯರ್ಥಿ ಆಗಿತ್ತಂದ್ರೆ 157 ಸೆಂಟಿಮೀಟರ್ದಿಂದ 155 ಸೆಂಟಿಮೀಟರ್ ತನಕ ಅನುಭವ ಆಗ್ಬಹುದು.
ಮತ್ತು ರನ್ನಿಂಗ್ ಎಷ್ಟಿರತ್ತೆ, 5 ಕಿಲೋಮೀಟರ್ ಓಟ ಇರತ್ತೆ 24 ನಿಮಿಷದಲ್ಲಿ. ಅದು ಪುರುಷ ಅಭ್ಯರ್ಥಿ ಓಡಿ ಮುಗಿಸ್ಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗೆ 1.6 ಕಿಲೋಮೀಟರ್ದಷ್ಟು ರನ್ನಿಂಗ್ ಇರತ್ತೆ. 1.6 ಕಿಲೋಮೀಟರ್ ರನ್ನಿಂಗ್ ಇರತ್ತೆ. 8 ನಿಮಿಷ 30 ಸೆಕೆಂಡ್ದಲ್ಲಿ ಓಡಿ ಮುಗಿಸ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಷ್ಟೇ ಇದ್ರ ಬಗ್ಗೆ ಮಾಹಿತಿ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ. ಅಪ್ಲಿಕೇಶನ್ ಪ್ರಾರಂಭ ಆದ್ಮೇಲೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ. ಇದು RPF ರೈಲ್ವೆ ಇಲಾಖೆಯಿಂದ ಬಂದಿರುವಂತ ಹೊಸ ಅಪ್ಡೇಟು. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ.